ಪ್ರೆಸ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು ಅಂದರೆ ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿಲಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಪ್ರೇಮ ಕಥೆ ಟೀಮ್ ಅವ್ರನ್ನ ಕರೆದಿರ್ಬೋದು. ಬಟ್ ಅಫ್ಕೋರ್ಸ್ ಫಸ್ಟಿಂದ ಬರೋದಾದರೆ ಸರ್ ಆರಾಮಾಗಿರಿ, ನಾನು ಕತೆ ಬಗ್ಗೆ ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ ಹೇಳೋಕ್ಕೆ. ಅದು ಬಿಟ್ಟು ರೆಟ್ರೋ ಫೀಲ್ ಬಂದು ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟು ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವುದೋ ಕಾದಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ನಿಮ್ಮದು ಮತ್ತು ಅಜ್ನೀಸ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದೆ. ಸೊ ಆ ನೆನಪಾಯ್ತು ನಿಮ್ಮಿಬ್ಬರು ಬಂದಿದ್ದು. ಮತ್ತು ಅಜಯ್ ರಾವ್ ಸರ್ ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬ ಅಪರೂಪ. ಸೊ ನೀವು ಯುದ್ಧ ಕಂಡತ್ರ ಕೊಟ್ಟಿದ್ದೀರಾ. ಮತ್ತು ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶಲಿ ನಾವು ಹುಡುಗರೆಲ್ಲ ಮಾತಾಡೋದು ಆ ಹುಡುಗಿ ಕಣ್ಣು ಚೆನ್ನಾಗಿದೆ, ಹೀರೋಯಿನ್ ಕಣ್ಣು ಚೆನ್ನಾಗಿದೆ ಅಂತ. ಬಟ್ ಹುಡುಗರೆಲ್ಲ ಬಂದವರೆಲ್ಲ ನಿಮ್ಮ ಕಣ್ಣು ಚೆನ್ನಾಗಿದೆ, ನಿಮ್ಮ ಕಣ್ಣು ಚೆನ್ನಾಗಿದೆ. ಸೊ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಇದೆ. ಹೀರೋಯಿನ್ ಮೇಡಮ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತು ಶ್ರೀ ಸರ್ ಹೇಳಿದ್ರು ಅಜ್ನೀಶ್ ಅವ್ರು ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಅಂತ. ಈ ಮೂವಿ ಮಾಡಿದ್ದಾರೆ ಅಂದರೆ ಈ ಮೂವಿನೂ ದೊಡ್ಡದೇ. ಸೊ ದೊಡ್ಡದಾಗಿದೆ, ದೊಡ್ಡದಾಗಿ ರಿಲೀಸ್ ಆಗಲಿ. ಮತ್ತು ರಂಗಣ್ಣ ಒಪ್ಕೊಂಡಿದ್ರೆ ಅಂದರೆ ಆ ಪಾತ್ರಕ್ಕೊಂದು ಬೇರೆ ಪವರ್ ಇರುತ್ತೆ. ಮತ್ತು ಸಿನಿಮಾಟೋಗ್ರಾಫರು ಸಿಂಪಲ್ ಅನ್ನೋದಷ್ಟರಲ್ಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತು ಅಭಿಷೇಕ್ ಕಾಸರಗೋಡು, ನಾಗೇಶ್, ಇವರಿಬ್ಬರೇ ಬರ್ತಾಯಿದ್ರು. ಇವರೇನು ದೊಡ್ಡ ಬಿಲ್ಡಪ್ಪಲ್ಲಿ ಬರ್ತಿರಲಿಲ್ಲ, ಇಬ್ಬರು ಒಂದೊಂದು ಲೈಟ್ ಎತ್ಕೊಂಡು ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರೇ ಆಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತು ಕೈ ತುಂಬ ಕೊಡೋ ಪ್ರೊಡ್ಯೂಸರ್ಸು ಇಡೀ ಇಂಡಸ್ಟ್ರಿಗೆ ಬೇಕು. ಜನ ಕೈ ಕೊಡ್ತಾ ಇದ್ರು ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬ ಕೊಟ್ಟರೆ ಪ್ರೊಡ್ಯೂಸರ್ಸ್ಗೂ ನಾವು ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ಮ ಎಫರ್ಟ್ ನಾನು ನೋಡಿದ್ದೀನಿ. ಸೊ ನಿಮಗೆ ದೊಡ್ಡ ಸಕ್ಸಸ್ ಸಿಗಲಿ. ಮತ್ತು ಸಾಂಗ್ ರಿಲೀಸ್ ಮಾಡಿದ್ರು ಸರಿಗಮ ಅವರು. ಸೊ ನಿಮಗೂ ಕಂಗ್ರಾಟ್ಸ್. ಏನು ಕೇಳ್ತಾ ಇದ್ದೀನಿ ಅಂದರೆ ಇವ್ರದ್ರಲ್ಲೇ ಇಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದರೆ ನನ್ನ ಆಡಿಯೋ ತೊಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ ಗೊತ್ತಾ. ಸೊ ಥ್ಯಾಂಕ್ ಯು. ನಾವು ಮಾತುಕತೆ ನಡೀತಾ ಇದೆ, ಅದಕ್ಕೆ ಹೇಳ್ತಾ ಕೊಡ್ತೀನಿ. ಥ್ಯಾಂಕ್ ಯು. ಶಿಶಿರ ಸರ್, ಮಂಜು ಸ್ವರಾಜ್ ಸರ್ಗೆ ಕಂಗ್ರಾಟ್ಸ್. ಸೊ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ಹಾಗೆ ನಾನು ಅಜಯ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಿತ್ತು. ಯುದ್ಧ ಕಂಡನು ಗೆಲ್ಸಿದ್ರಿ ಸರ್, ಒನ್ ಮ್ಯಾನ್ ಆರ್ಮಿ ಥರ. ಕೇಸು ಗೆದ್ರಿ. ಕೇಸ್ ಗೆದ್ದಾಗ ಒಬ್ರಿಗೆ ಸಾಲ ಬ್ಯಾಲೆನ್ಸ್ ಇತ್ತು, ಕೊಟ್ಟ ಸರ್ ಅವ್ರಿಗೆ. ಟೀ ಕೇಸ್ ಗೆದ್ಮೇಲೆ ಟೀ ದುಡ್ಡು ತೊಗೋತೀನಿ ಅಂದರೆ ಅವ್ರು ಸಾಲ ವಾಪಸ್ ಕೊಟ್ಟರು. ಸುಮ್ಮನೆ ತಮಾಷೆ. ಇಲ್ಲ ಈ ಕಳೆದ 20 ವರ್ಷದಿಂದನೂ ಈ ಥರ ಸಿನಿಮಾ ಬಂದಿಲ್ಲ ಅನ್ಕೋತೀನಿ ನಾನು. 50 ವರ್ಷದ ಹಿಂದಿನ ಸಿನಿಮಾ ಮಂಜು ಸರಸ್ವತಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಹೆಂಡ್ತಿನ ಯಾರು ಪ್ರೀತಿಸ್ತಾರೆ ಅವ್ರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ನನ್ನ ಹೆಂಡ್ತಿನೇ ಪ್ರೀತಿಸೋದು ಸರ್. ಅಂದ್ರೆ ಅವ್ರವ್ರು ಹೆಂಡ್ತಿನ ಪ್ರೀತಿಸೋದು. ಹೌದು. ಸೊ ಲೋಹಿತ್ ಸರ್ಗೆ ಈ ಸಿನಿಮಾ ಮಾಡಿ ಸಕ್ಸಸ್ ಆಗಿ ಇನ್ನೂ ಇಂಥದ್ದು ತುಂಬ ಸಿನಿಮಾ ಮಾಡೋಂಥ ಶಕ್ತಿ ಬರಲಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಂಡತಿ ವಿಡಿಯೋ ನೋಡಿ ಇನ್ನೂ ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಹೋಗ್ತಿರೋ ಅಬ್ಬರದ ಸಂಗೀತದಲ್ಲಿ ನನಗೆ ಒಂದು ರಿಲೀಫ್ ಸಿಕ್ಕಿದಂಗೆ ಇದೆ ಸರಳ ಸುಬ್ಬರ ಆಲ್ಬಮ್. ಯಾಕಂದರೆ ನನ್ನ ಮನಸಾರೆ ಕೂತು ಜಸ್ಟ್ ಮೆಲೋಡಿ, ಬೇರೆ ಏನಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಒಳ್ಳೆ ಮೆಲೋಡಿ ಮಾಡಬೇಕು ಅಂತ ಮನಸಾರೆ ಮಾಡಿರೋಂಥ ಎಲ್ಲ ಹಾಡುಗಳು ಆ ಮೆಲೋಡಿಸಲ್ಲಿ ಮಾಡಿದ್ದೀನಿ. ಸೊ ನನಗೆ ತುಂಬ ಸಂತೋಷ ಇದೆ ಆ್ಯಕ್ಚುಲಿ ನನಗೆ. ಯಾಕಂದರೆ ಆ ಒಂದು ಟೈಮ್ ಪೀರಿಯಡ್ ಆದ್ದರಿಂದ. ಸೊ ಎಲ್ಲೂ ನಮಗೆ ರಶ್ ಇಲ್ಲ, ಎಲ್ಲೂ ರೇಸ್ ಇಲ್ಲ. ಇದರಲ್ಲಿ ನಮ್ಮದು ಹಿಟ್ ಆಗಬೇಕು ಆ ಥರ ಎಲ್ಲ, ಒಂದು ಒಳ್ಳೆ ಹಾಡು ಮಾಡಬೇಕು ಅನ್ನೋದು. ಸೊ ಮನಸಾರೆ ಎಂಜಾಯ್ ಮಾಡ್ಕೊಂಡು ನಾನು ಈ ಹಾಡುಗಳನ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಅವ್ರಿಗೂ, ಮತ್ತು ನನ್ನ ಸ್ನೇಹಿತ ಮಂಜು ಸ್ವರಾಜ್ ಅವ್ರಿಗೂ, ನನ್ನ ಪ್ರೀತಿಯಿಂದ ಮಂಜಣ್ಣ ಅಂತ ಇದ್ದೀನಿ. ಸೊ ಮಂಜಣ್ಣನಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಗ್ತಾಯಿದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸಗಳು ನಡೀತಾ ಇದೆ. ಹಿಂಗಿತ್ತ ಒಂದು ಸಮಯ, ಹಿಂಗಿತ್ತ ನಮ್ಮ ದೇಶದಲ್ಲಿ ಜೀವನ ಹಿಂಗಿತ್ತ ಅನ್ನೋದನ್ನು ತುಂಬ ಚೆನ್ನಾಗಿ ಜ್ಞಾಪಿಸುತ್ತೆ. ನಾವು ಬೆಳೆದು ನನಗೆ ಜ್ಞಾಪಕ ಇರೋ ಟೈಮ್ ಇಲ್ಲ, ಅದಕ್ಕೊಂದು ತುಣುಕನ್ನ ನೋಡಿದ ಜ್ಞಾಪಕ ಇದೆ ಅಷ್ಟೇ. ಅಷ್ಟೊಂದು ನಾವು ನೋಡೋಷ್ಟೊತ್ತಿಗೆ TV ಎಲ್ಲ ಬಂದುಬಿಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಜೀವನ ಅನ್ನೋದನ್ನು, ಹೇಗಿತ್ತು ನಮ್ಮ ಮೈಸೂರು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ತಾತ ಅಜ್ಜಿ ಮೈಸೂರೇ ಆದ್ದರಿಂದ ನನಗೆ ಅದ್ರ ಜೀವನದ್ದು ಸ್ವಲ್ಪ ಜ್ಞಾಪಕ ಇದೆ. ಸೊ ಇದಕ್ಕೆ ತುಂಬ ಮನಸ್ಸಿಗೆ ಹತ್ತಿರವಾದ ಒಂದು ಸಿನಿಮಾ. ಮತ್ತು ಸಿನಿಮಾದಲ್ಲಿ
ಪ್ರತಿಯೊಬ್ಬರೂ ಪ್ರತಿ ಕಲಾವಿದರು ತುಂಬ ಚೆನ್ನಾಗಿ ಅವರ ನಟನೆಯನ್ನು ಮಾಡಿದ್ದಾರೆ. ನಮ್ಮ ಸರಳ ಸುಬ್ಬರಾವ್ ಅವರು ಇರ್ಬೋದು ಇಬ್ಬರೂ. ಆ್ಯಂಡ್ ನಮ್ಮ ರಗಣ್ಣ ಹೇಳೋದೇ ಬೇಡ, ಅವರು ಕೆಲವೊಂದು ಎಮೋಷನಲ್ ಸೀನ್ಸ್ ಮಾಡ್ತಾರೆ ರೈಟ್ ಫ್ರಮ್ ದುನಿಯಾ. ಎಷ್ಟೋ ಅವ್ರ ಸಿನಿಮಾ ಮಾಡೋದಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಈ ಹ್ಯಾಸ್ ಎ ಸ್ಪೆಷಲ್ ಕ್ವಾಲಿಟಿ. ಅಂದರೆ ಆ ಪಾತ್ರ ಏನು ಅನುಭವಿಸ್ತಾ ಇರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನನ್ನಲ್ಲಿ ಯಾವಾಗಲೂ ಬಂದಿದೆ ಸರ್ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ. ಅದೇ ರೀತಿ ಈ ಸಿನಿಮಾದಲ್ಲೂ ಆಗಿದೆ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದೊಂದು ಭಯ ಶುರುವಾಗುತ್ತೆ. ಅಂದರೆ ಆ ಒಂದು ಸನ್ನಿವೇಶ ಅದು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ಮಂಜನ. ಆ್ಯಂಡ್ ಅವರು ಅಜಯ್ ಸರ್ ಅವ್ರ ಕಣ್ ಬಗ್ಗೆ ಹೇಳಿದಂಥ 100% ನಿಜ. ಅದು ಯಾಕಂದರೆ ಅಯ್ಯೋ ಅನ್ಸುತ್ತೆ ನಮಗೆ. ಅದೊಂಥರ ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವರು ಕೆಲವೊಂದು ಕಡೆ ಫೀಲ್ ಮಾಡಿರೋ ಜಾಗ ಆಗಿರಲಿ, ನನಗೆ ಹೆಂಗೆ ಮಾಡಲಿ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಓವರ್ ಡೂ ಆಲ್ಸೋ. ನನಗೆ ಅಲ್ಲಿ ನಿಮ್ಮ ಕಣ್ಣಿಂದ ಬೇರೆ ಕಡೆ ನನಗೆ ಮ್ಯೂಸಿಕ್ನ ಅದನ್ನು ತೊಗೊಂಡೋಗ್ಬಿಟ್ಟೋಗ್ಬಾರ್ದು ಅಂತ. ಸೊ ಅದು ಕೇರ್ಫುಲ್ಲಾಗಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿದೆ. ನೀವಾಗಲಿ ನಮ್ಮ ಸರಳ ಅವರಾಗಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತು ಅವ್ರು ಹೇಳ್ದಂಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತದೆ. ಆ್ಯಂಡ್ ಲೋಹಿತ್, ನಿಮಗೆ ಒಳ್ಳೆಯದಾಗಲಿ. ತುಂಬ ಕಷ್ಟಪಟ್ಟಿದ್ದೀರಾ ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬರೋದಕ್ಕೆ. ಮಂಜಣ್ಣ ನೀವು ಅಷ್ಟೇ. ನಾನು ಮಂಜು ಇಬ್ಬರೂ ಒಟ್ಟಿಗೆ ಡೆಬ್ಯೂ ಮಾಡಿದ್ವಿ ಶಿಶಿರ ಮೂಲಕ. ಈಗ ಮತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ಯಾಕಂದರೆ ಜಾಸ್ತಿ ಜಗಳ ಆಡ್ತೀವಿ. ಅವ್ರಿಗೆ ಈಗಿನ ಅಜನೀಶ್ ಗೊತ್ತಿಲ್ಲ, ಅವ್ರಿಗೆ ಆವಾಗಿನ ಅಜನೀಶ್ ಅವ್ರಿಗೆ ಗೊತ್ತಿರೋದು. ಸೊ ಅದೆಲ್ಲ ಅವ್ರು ಕೇರ್ ಮಾಡಲ್ಲ. ಜನ ನನಗೆ ಇದು ಬೇಕು ಅಂದರೆ ಬೇಕು ಅಷ್ಟೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ಮೇಲೆ ಇರಲಿ. ತುಂಬ ಕನಸು ಕಟ್ಕೊಂಡು ತುಂಬ ಪ್ಯಾಷನೆಟ್ ಆಗಿ ನಮ್ಮ ಲೋಹಿತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬೆನ್ನು ತಟ್ತೀರಂತ ನಂಬಿಕೆ ಅಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಇದೆ ಹೌದು ಸರ್. ಇದೆ ಇನ್ನು ಎಲ್ಲ ಮೆಲೋಡಿ ಹಾಡುಗಳೇ ಸರ್. ನಮಗೆಲ್ಲ ಆ ಕಾಲನ ಜ್ಞಾಪಿಸುವಂಥ ಮೆಲೋಡಿ ಹಾಡುಗಳೇನೆ. ಸೊ ನೀವು ಫಸ್ಟ್ ಹಾಡಿಂದ ನೀವು ಶುರು ಮಾಡಿದ್ರೆ ಅರ್ಧ ಗಂಟೆ ಫುಲ್ ಎಲ್ಲ ಹಾಡುಗಳು ನಿಮಗನ್ನ ಒಂದು ಟೈಮ್ ಝೋನಿಗೆ ಕರ್ಕೊಂಡು ಹೋಗುವಂಥ ಹಾಡುಗಳೇ ಈ ಸಿನಿಮಾದಲ್ಲಿ. ಸರಳ ಸುಬ್ಬರಾವ್ ಸರ್. 4 ಹಾಡಿದೆ, ಒಂದು ಬಿಟ್ ಸಾಂಗ್ ಇದೆ. ಅದರಲ್ಲಿ ಎಲ್ಲ ಮೆಲೋಡಿ ಆಗಿರೋಂಥ ಒಂದು ಸಾಂಗು. ಇದು ಬಂದು ಒಂದು ಲವ್ ಸಾಂಗ್ ಇದೆ. ಇದು ನಮ್ಮ ಸಂಚಿತ ಗಿಡಗಳು. ಮತ್ತು ಕವಿರಾಜ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ನನಗೆ ಎಸ್ಪೆಷಲಿ ಆ ಕಾಡಿನಲ್ಲಿ ಕಾಡುದಾರಿಯಲ್ಲಿ ಬೀಸುವ ತಂಗಾಡಿ ನೀನು, ಆ ಪರಿಕಲ್ಪನೆ ನಂಗೆ ತುಂಬ ಇಷ್ಟ ಆಯಿತು. ಕವಿರಾಜ್ ಅವರಿಗೆ ಇಲ್ಲಿಂದನೇ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಸಚ್ ಎ ನೈಸ್ ಲಿರಿಕ್ಸ್. ಮತ್ತು 2 ಹಾಡು ಸಂಚಿತ ಹೇಳಿದ್ದಾರೆ, ಇನ್ನೆರಡು ಹಾಡು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಎಲ್ಲ ನಮ್ಮವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಸೊ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸಾರಿ, ನಿಮ್ದು ಭಾನುವಾರ ಕಿತ್ಕೊಂಡಿದ್ದೀವಿ ನಾವು ಇವತ್ತು. ನನಗೆ ಬರ್ತಿದ್ದಂಗೆನೇ ಜಗದೀಶ್ ಸರ್ ಮತ್ತು ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಅಂದರೆ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತೆ, ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಒಂಥರ ನೀವೇ ಎಲ್ಲರೂ ಚೀಫ್ ಗೆಸ್ಟ್ ಇವತ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಆ್ಯಕ್ಚುಲಿ ಮಾತಾಡ್ತಾ ಹೋದರೆ ಸಿಕ್ಕಾಬಟ್ಟೆ ಮಾತಾಡಬೇಕು ಅನ್ನೋ ಥರ ಅನಿಸ್ತಿದೆ. ಏನು ಮಾತಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ಮನೆ ಮನ್ಸಿಗೆ ಏನು ತೋಚುತ್ತೋ ಹೇಳ್ತಾ ಹೋಗ್ತೀನಿ. ಓಕೆ, ಟೈಟಲ್ ಬಂದು ಸರಳ ಸುಬ್ಬರಾವ್. ಆ್ಯಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆ್ಯಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನು ಯಾವತ್ತಾದರೂ ದುಡ್ಡು ಮಾಡಿ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿರೋದೊಂದು ಕತೆ, ನೀವು ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡೋಕ್ಕೆ, ಯಾಕಂದರೆ ರೆಟ್ರೋ ಸಬ್ಜೆಕ್ಟು, ಒಂದು ಸ್ವಲ್ಪ ಬಜೆಟ್ ಕೇಳುತ್ತೆ, ನಿಮ್ಗೆ ಓಕೆ ಅಂದರೆ ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಕತೆ ತೊಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದು ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ನಟರು ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅಂದ್ಬಿಟ್ಟು. ಸರ್ ಅದಕ್ಕೇನಾದರೂ ರಿಸ್ಕ್ ಆಗಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂದೆ, ಮಾಡಿ ಸರ್ ಇದು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬರಾವ್ ಇವತ್ತು ಬರ್ತಿರ್ಲಿಲ್ಲ.
ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳಾ ಸುಬ್ಬಾರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೇ ಅಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬಾರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೀವಿ ಅಜಯ್ ಸರ್ ಹಂಗೆ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಟ್ವಿ ನಾವು ಆಕ್ಚುಲಿ. ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಹಿಡಿತಕ್ಕೆ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡೋಕೆ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಸಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ. ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡ್ವು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ದು. ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ ಆಕ್ಚುಲಿ. ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕತೆನ ಪಿಚ್ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ ಆಕ್ಚುಲಿ. ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನು ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳಲ್ಲ ಯೂಶಲಿ. ಸೊ ಅಂತ ಟೈಮ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ್ತ ಸರ್ ಆಕ್ಚುಲಿ. ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ ನಾನು. ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ. ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದು ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ, ಪ್ರೀತಿ ಇದ್ರೆ ಮಾತ್ರ ಈ ಕತೆ ಮಾಡಕ್ಕಾಗುತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ ಧೃತರಾಷ್ಟ್ರನ್ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದ್ ಹೆಂಗೆ ಅಂದ್ರೆ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನಾ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ಗೆ ಪುಷ್ ಕೊಟ್ಟಿದ್ದೆ ಅವ್ರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಸರಳಾ ಸುಬ್ಬಾರಾವ್ ಬರ್ತಿರ್ಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಈ ಸಿನಿಮಾಗೆ 2 ಹೀರೋಯಿನ್. ಒಂದು ಸರಳಾ, ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮಗೆ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡುಕಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋಯಿನ್ಸ್ ಹುಡುಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವ್ರಿಂದೇನೋ ಕಳ್ಸೋದು ನಮ್ಗೆ, ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲ್ ಇವ್ರ ಅಂತ ಅನ್ಕೊಂಡು ಹುಡುಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರನ್ನೋ ಒಬ್ರನ್ನ ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾರ್ದೋ ಫೋಟೋ ಇದ್ರೆ ತಗೊಂಬರೋರು ಲೋಹಿತ್ ಸರ್ ಇವ್ರು ಹಾಕ್ಬೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು. ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಗಳಲ್ಲಿ ಶುರು ಮಾಡಿದ್ರು, ಸರ್ ಈ ಹುಡುಗಿ ಓಕೆನಾ ಸರ್ ನೋಡಿ ಇವಳು ಆಗ್ಬೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದು ಹೆಂಗೋ ಒಂದು ಕುತ್ತಿತ್ತು ತಲೆ ಒಳಗಡೆಗೆ. ಓ ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಈಗ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ. ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ಲೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ 2 ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯವಳಲ್ಲ, ಪಂಜಾಬಿ. ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಪಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಬಟ್ಲರ್ ಇಂಗ್ಲಿಷು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ.
ನಾವು ರಾತ್ರಿ ಡೈಲಾಗ್ ಬರೋದ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಅಲ್ಲಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿತ್ತಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದೀವಿ ಆಕ್ಚುಲಿ. ಅವರು ಹೆಂಗೆ ಅಂತಂದ್ರೆ ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಹಬ್ಬ ಸರಳ ನಮಗ್ ಬೇಕಾಗಿದ್ದು ಅಂತ. ನೆಕ್ಸ್ಟ್ ಆಕ್ಚುಲಿ ಸರಳನ ರೂಪುಗೊಳಿಸಿದ ಯಾರು ಅಂತಂದ್ರೆ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ 3 ಜನ ಡೆಬ್ಯೂ ಮಾಡಿದ್ರು, ಅದರಲ್ಲಿ ರಂಜಿತ್ ಒಬ್ರು. ಸೊ ರಂಜಿತ್ ನ ಕರ್ಕೊಬಂದ್ಬಿಟ್ಟು ಗುರು ಇವ್ನ್ ಯಾರು ಗುರು, ನನ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು. ಸರಿ ಕರೆದ್ಬಿಟ್ಟು ರಂಜಿತ್ ಯಾವ್ದಾದ್ರು ಮಾಡಿದೀರಾ ಅಂದ್ರೆ ಸರ್ ಅಂತ ಅನ್ಕೊಂಡು ಕರೆಕ್ಟ್ ಗುರು 1971 ಇಸ್ವಿದು ಪಕ್ಕ ಆರ್ಥೋಡಾಕ್ಸ್ ಫ್ಯಾಮಿಲಿದು ಕಾಸ್ಟ್ಯೂಮ್ ರೆಡಿ ಮಾಡ್ತದೆ. ಈ ಹುಡುಗನ ಕೈಲಿ ಹೆಂಗ್ ಮಾಡ್ತದೆ, ದುಬೈಲಿ ಬೇರೆ ಇದ್ದಿದ್ದು, ದುಬೈಯಿಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ. ರಂಜಿತ್ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅನ್ಬಿಟ್ಟು ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ, ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರನ್ನೋ ಕಾಂಟ್ಯಾಕ್ಟ್ ಮಾಡೋದು, ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗಿರ್ಬೇಕು ತಾಲಿ, ಈಗಿರ್ಬೇಕು ಡೀಟೇಲಿಂಗ್ ವರ್ಕು, ಓಲೆ ಕಿವಿಗೆ ಹಾಕೋ ಓಲೆ ಹೇಗಿರ್ಬೇಕು, ಮೂಗ್ಬಟ್ಟಿ ಹೇಗಿರ್ಬೇಕು, ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ಬಂದ್ರು. ಪರ್ಫೆಕ್ಟ್ ಅಪ್ಪ ನೋಡು, ಒಂದು ಸಿನಿಮಾ ಆಗ್ಬೇಕು ರೂಪ್ಕೊಳ್ಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕಾಪಟ್ಟೆ ಕೆಲಸ. ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇದ್ರು ಅದು ಮಂಜುಳಾ ಅಂತ ಒಂದು ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಅವಳಿಗೆ ಪಾಪ ಕಂಪ್ಲೀಟ್ ಆಗಿ ಅವ್ರದ್ದೇನೋ ವರ್ಕ್ ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು, ಕಂಪ್ಲೀಟ್ ಪಾಪ ತನ್ನ ತಾನು ತೊಡಗಿಸ್ಕೊಂಡು ಈ ಸಿನಿಮಾ ಅಂದ್ರೆ ನಮ್ಮ ಮನೆ ಮಗಳೇನೋ ಅನ್ನೋ ತರ ಬಂದು ಅವಳಿಗೆ ಆ ಸೀರೆ ಡೀಟೇಲಿಂಗ್ ಇದು ಮಾಡೋದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬರೋದು ನಮ್ಮ ಬಾವಣ ಮೇಕಪ್ ಮ್ಯಾನ್. ಆಕ್ಚುಲಿ ನನ್ನ ಸಿನಿಮಾದ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೇಕಪ್ ಆದ್ಮೇಲೆ ಯಾವತ್ತೋ ಒಂದಿನ, ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದು ಚಿಕ್ಕ ಕರೆಕ್ಷನ್ಸ್ ಹೇಳ್ತೀವಿ, ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇಲ್ಲದೆ ಮಾಡಿದಂತ ನಾನು ತುಂಬಾ ಖುಷಿ ಪಟ್ಟಿದ್ದಂತ ಮೇಕಪ್ ಮ್ಯಾನ್ ಅವರು ಆಕ್ಚುಲಿ ಬಾಬುಣ ಅವರು. ಸೊ ಹಿಂಗೆ ಒಂದೊಂದೇ ಎಲ್ಲಾರು ಸೇರಿದ ಮೇಲೆನೆ ಆ ಸರಳ ಮತ್ತೆ ಸುಬರಾವ್ ಆಗಿದ್ದ ಆಕ್ಚುಲಿ. ಬೇಸಿಕಲಿ ಈಗ ಹೇಳಬೇಕು ಅಂದ್ರೆ ಪ್ರೊಡಕ್ಷನ್ ಟೀಮ್ ಇಂದ ಶಿವಲಿಂಗಣ್ಣ ಟೀಮ್ ಅಂಡ್ ಡಬ್ಬಿಂಗ್ ಅಲ್ಲಿ ನಮ್ಮ ಸುರೇಶ್ ಸರ್ ಇದ್ದಾರೆ, ಅಂಡ್ ನಮ್ಮ ಟ್ರೈಲರ್ ಎಲ್ಲ ಕಟ್ ಮಾಡಿರೋ ಆದಿ ಇದ್ದಾರೆ, ಅಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಕೂತಿದ್ದಾರೆ, ಅಂಡ್ ಈವನ್ ಯೂನಿಫೈ ಮೀಡಿಯಾ ಇಂದ ಸಮ್ ಆಫ್ ದ ಪೀಪಲ್ ಲೈಕ್ ಮನೋಜ್ ಅಂಡ್ ಎಲ್ಲ ಬಂದಿದ್ದಾರೆ, ಅಂಡ್ ಯತೀಶ್ ಅವರ ಪ್ರೊಡಕ್ಷನ್ ಮ್ಯಾನೇಜರ್, ಐ ಕ್ಯಾನ್ ಸಿ ಯು ಫ್ರಮ್ ಹಿಯರ್ ವೆರಿ ವೆಲ್, ಅಂಡ್ ದೆನ್ ಅಸಿಸ್ಟೆಂಟ್ ಡೈರೆಕ್ಟರ್ ಪರಿ ಅಂಡ್ ಕುಶಿಕಾ, ಅಂಡ್ ಅಸಿಸ್ಟೆಂಟ್ ಯುಪಿಸ್ ಲೈಕ್ ಮಹೇಶ್ ಅಂಡ್ ದಿವಾ, ಅಂಡ್ ದೆನ್ ನಮ್ಮ ಫೋಕಸ್ ಪುಲ್ಲರ್ ಹರೀಶ್ ಅವರು ಇರ್ಬೋದು, ಅಂಡ್ ದೆನ್ ನನ್ನ ಸಿನಿಮಾಗೆ ತುಂಬ ಆತ್ಮೀಯವಾಗಿ ನನ್ನ ಜೊತೆ ನಿಂತಿದ್ದ ಬಾಲಾಜಿ ಅಂಡ್ ಪ್ರವೀಣ್, ಪ್ರದೀಪ್, ಎವ್ರಿವನ್, ಅಂಡ್ ಸೊ ಯಾರು ಮರ್ತಿರ್ಬೋದು, ಬಾಬಣ್ಣ ಇದ್ದಾರೆ, ಅಂಡ್ ನನ್ನ ಸ್ನೇಹಿತರು ಇನ್ನಿಬ್ರು ಇಲ್ಲೇ ಜೊತೆಗಿದ್ದಾರೆ, ಮೇಕಪ್ ಬಾಬಣ್ಣ, ಅಂಡ್ ಎಲ್ಲರೂ ಆ್ಯಕ್ಚುಲಿ ಕ್ಯಾರವನ್ ಅವರು ಬಂದಿರಂಗೆ ಕಾಣಿಸ್ತಾ ಇಲ್ಲ. ಓಕೆ, ಶಶಿ ಇದ್ದಾರಾ ಸರ್? ಎಸ್ ಸರ್, ಅದು ಅವ್ರು ಅಂದ್ಕೊಂಡು ಬರ್ತಾರೆ ಸರ್. ಅದು ಆ ಸಿನಿಮಾ ಏನು ಕೇಳಿರುತ್ತೋ ಅದನ್ನು ಕೊಟ್ಟಿದ್ವಿ ಸರ್. ಅದು ಮೀಡಿಯಂ ರೇಂಜ್, ಹೈ ರೇಂಜ್ ಅಂದರೆ ಸರ್, ಈಗ ಕೆಲವು ಸಿನಿಮಾ 100 ಕೋಟಿನ ಹೈ ರೇಂಜ್ ಅಂತಾರೆ, 1 ಕೋಟಿನ ಲೋ ರೇಂಜ್ ಅಂತಾರೆ. ಸೊ ಸಿನಿಮಾ ಇಸ್ ನಾಟ್ ರೇಂಜ್ ಆ ರೀತಿ ಬರಲ್ಲ ಸರ್. ಎಷ್ಟು ಒಳ್ಳೆ ಸಿನಿಮಾ ಇದೆ ಅನ್ನೋದ್ರ ಮೇಲೆ ರೇಂಜ್ ನೋಡೋರೆ ಬೆಟರ್ ಸರ್. ಸಿನಿಮಾ ಚೆನ್ನಾಗಿದೆ, ಇಟ್ಸ್ ಗುಡ್, ಸಿನಿಮಾ ಸರ್ ತಡ ಅಂತೇನಿಲ್ಲ ಸರ್. ಆ್ಯಕ್ಚುಲಿ ರೆಟ್ರೋ ಸಬ್ಜೆಕ್ಟು, ಸ್ವಲ್ಪ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಕ್ಕಿದ್ದು ಸರ್, ಸ್ವಲ್ಪ ಜಾಸ್ತಿನೇ ಡೆಪ್ತ್ ಹೋಗಿದ್ರು ಡೈರೆಕ್ಟರ್ ಸರ್. ಸೊ ಹಂಗಾಗಿ ಅದು ಲೇಟ್ ಆಯಿತು. ಅದಾದ್ಮೇಲೆ ನಾವು ಮತ್ತೆ ಅಜಯ್ ಸರ್ ಒಟ್ಟಿಗೆ ಸಿನಿಮಾ ಶುರು ಮಾಡಿದ್ವಿ. ಯುದ್ಧಕಾಂಡ ಅಂದಿದ್ದು ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಅರೌಂಡ್ 1 ಮಂತ್ ಹಿಂದೆ ಮುಂದೆ ಮ್ಯಾಕ್ ಫ್ರಂಟ್ ಆ ಥರ ಶುರು ಆಯಿತು. ಆ್ಯಂಡ್ ರಿಲೀಸ್ಗೂ ವೆರಿ ಕ್ಲೋಸ್ ಟು ಈಚ್ ಅದರ್ ಬರಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಬಟ್ ಐ ವಾಸ್ ಅ ನ್ಯೂ ಪ್ರೊಡ್ಯೂಸರ್ ದ ಇಂಡಸ್ಟ್ರಿ, ಹೊಸ ಪ್ರೊಡ್ಯೂಸರು. ಅಜಯ್ ಸರ್ ನನಗೊಂದು ಧೈರ್ಯ ಕೊಡ್ತಾರೆ, ಸರ್ ನಿಮ್ಗೆ ಹೊಸ ಸಿನಿಮಾ ಡಿಸ್ಟ್ರಿಬ್ಯೂಷನ್, ಟು ಬಿ ಫ್ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ತುಂಬ ಕಷ್ಟ, ಪ್ರಮೋಷನ್ಸ್ ಎಲ್ಲ ನಾನು ಮುಂದೆ ಬರ್ತೀನಿ ಸರ್. ದ ರಿಸ್ಕ್ ಐ ವಿಲ್ ಗೋನ್ ಟು ಟೇಕ್ ದ ರಿಸ್ಕ್. ಫಸ್ಟ್ ನಾನು ರಿಸ್ಕ್ ತೊಗೊಂಡು ಮುಂದೆ ಬರ್ತೀನಿ, ನನ್ನ ಜೊತೆಗೆ ನೀವು ಬನ್ನಿ ಒಂದು 15 days or 3 months 2 months ಅಂತ ಹೇಳಿದ್ರು. ಸೊ ಇಟ್ ವಾಸ್ ಡಿಸ್ಕಸ್ಡ್, ವಿ ಪ್ಲಾನ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸರ್ ಕಾಲ ಯಾವ್ದಿದ್ರೆ ಸರ್ ಕಾನ್ಫಿಡೆನ್ಸ್ ಇರೋಕ್ಕೆ? ಕಾನ್ಫಿಡೆನ್ಸ್ ಇಲ್ಲಿರುತ್ತೆ ಸರ್. ಕಾಲ ಯಾವ್ದಾರೆ ಸರ್? 1970 ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಕಾಲ ಅಲ್ಲ ಸರ್. ಹಾಂ ಸರ್. ಈಗ ವ್ಯಾಪಾರ ಕಷ್ಟ, ಅದೇ ನಾವು ಕೂಡ ಗೊತ್ತಿದೆ, ಅವ್ರ ಮೊನ್ನೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಾಲ ನಿಮ್ದು ವ್ಯಾಪಾರ
ವ್ಯಾಪಾರ ಎಷ್ಟು ಮಟ್ಟಿಗೆ ಆಗುತ್ತೆ ಮತ್ತೆ ಇನ್ನೊಂದು ಧಾರಾಳವಾಗಿ ಖರ್ಚು ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸರ್ ಅರ್ಥ ಆಯ್ತು ಸರ್ ನೀವು ಹೇಳಿದ್ದು. ವ್ಯಾಪಾರ ಎಷ್ಟು ಮಟ್ಟಿಗೆ ಮಾಡುತ್ತೆ ಆಮೇಲೆ ಯಾವ ರೀತಿ ನೀವು ರಿಲೀಸ್ ಮಾಡ್ತೀರಾ ಮತ್ತೆ ಎಷ್ಟು ಲಾಭ ಬರುತ್ತೆ ಇಂಥ ವಿಷಯಗಳನ್ನ ನೀವು ಲೆಕ್ಕ ಹಾಕಿಲ್ವಾ? ಸರ್ ಹಾಕಿರ್ತೀವಲ್ಲ ಸರ್, ಪ್ರೊಡ್ಯೂಸರ್ ಅಂತ ಅನ್ನೋದಕ್ಕೆ ಅದಕ್ಕಲ್ಲ ಸರ್, ಡೆಫಿನೆಟ್ಲಿ ಲೆಕ್ಕ ಹಾಕಿರ್ತೀವಿ ಸರ್. ಸೊ ಯಾವ ಪ್ರೊಡ್ಯೂಸರ್ನು ಸಿನಿಮಾ ಲಾಸ್ ಆಗ್ಬೋದು, ಹಾಳಾಗ್ಬೋದು ಅಥವಾ ನಂಗೆ ಕಷ್ಟ ಆಗ್ಬೋದು ಅಂತ ಯಾರು ಮಾಡಲ್ಲ ಸರ್. ಪ್ರತಿಯೊಬ್ಬ ಪ್ರೊಡ್ಯೂಸರ್, ಅಲ್ಲೇ ನಿಮ್ಮ ಇದ್ರೊಳಗೆ ಒಬ್ಬರು ಗ್ರೇಟ್ ಪ್ರೊಡ್ಯೂಸರ್ ಕೂತಾರೆ ನಮ್ಮ ರಮೇಶ್ ಸರ್ ಎಲ್ಲ, ಎಲ್ಲರೂ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತಾರೆ. ಈ ಸಿನಿಮಾ ಇಷ್ಟು ದಿನ ಓಡುತ್ತೆ, ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ, ಇದು ಇಲ್ಲ. ಸೊ ಆ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತೀವಿ. ಬಟ್ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಎಲ್ಲೋ ಅಥವಾ ಒಂದು ಟಿ ವಿ ಫಂಕ್ಷನ್ ನೋಡ್ತಾ ಇದೆ ಸರ್, ಮುಂಚೆ 30 ಅಲ್ಲ 50 ವರ್ಷ 100 ವರ್ಷದಿಂದ ಸಿನಿಮಾ 5% ಇಸ್ ದ ಸಕ್ಸಸ್ ರೇಟ್. ಇನ್ನು 95% ಫಿಲ್ಮ್ ಫೇಲ್ಯೂರ್ ಆಗಿರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾಗೆ ಬರಬೇಕಲ್ಲ ಸರ್. ಸರ್ ಈಗ ಪ್ರೊಡ್ಯೂಸರ್ ಸರ್. ಸರ್ ಅದೇ ಹೇಳಿಲ್ಲ ಸರ್, ಇದಕ್ಕೆ ಮುಂಚೆ ಒಂದು 2-3 ಪ್ರೊಫೆಷನ್ಗಳು ಮಾಡಿದ್ರಿ ಸರ್, ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು. ಬಟ್ ಈಗ ಅಟ್ ದ ಮೊಮೆಂಟ್ ಪಾಸ್ ಬದಲು ಯಾಕಂದ್ರೆ 1970s ಹೋಗೋಕ್ಕಾಗಲ್ಲ, 10-20 ವರ್ಷ ಮುಂಚೆ. ಈಗ ಪ್ರೆಸೆಂಟ್ಲಿ ಐ ಆಮ್ ಎ ಪ್ರೊಡ್ಯೂಸರ್ ಆ್ಯಂಡ್ ಐ ಆಮ್ ಹಾರ್ಡ್ ಟೈಮ್ ಕೋರ್ ಪ್ರೊಡ್ಯೂಸರ್ ಅಟ್ ದ ಮೊಮೆಂಟ್. ಮುಂದೆ ಏನಂತ ನನಗೂ ಗೊತ್ತಿಲ್ಲ ಅಂದ್ರೆ ನೀವು ಪ್ರೊಡ್ಯೂಸರ್ ಆಗಿ ಒಂದು ಸೋರ್ಸ್ ಬೇಕಲ್ವಾ? ಸರ್. ಸಿನಿಮಾ ಹಾರ್ಟಿಂದ ಮಾಡಿದ್ರೆ ಎಲ್ಲ ಕಡೆಯಿಂದಲೂ ಬರುತ್ತೆ ಸರ್. ನೀವು ಹಿಂದೆ ಇರೋ ಒಂದು source ಇದೆ, ಸರ್ ಏನೋ ಒಂದು ಸರ್. ಈಗ ನೀವು ಸರ್ ಈಗ ಕಾರ್ ತಗೋಬೇಕಾದ್ರೆ ನೀವು ಸಾಲ ತಗೋತೀರಾ ಸರ್, ಸಿನಿಮಾ ಮಾಡ್ಬೇಕಾದ್ರೆ ಸಾಲ ತಗೊಳಕ್ಕಾಗಲ್ಲ ಸರ್. ಕಾರ್ ಯಾಕೆ ಸರ್, ಮನೆಗೆ ಒಂದು ಫ್ರಿಡ್ಜಿಗೆ ಸಾಲ ತಗೋತಾರೆ ಜನ, ಸಿನಿಮಾ ಮಾಡಕ್ಕೆ ಸಾಲ ತಗೊಳಕ್ಕೆ ಸರ್. ಸಿನಿಮಾ ಮಾಡ್ತಾ ಇರೋದು ಸಾಲ ಮಾಡ್ಬೋದು, ಸೋಲ ಮಾಡ್ಬೋದು. ಸಿನಿಮಾಗೆ ಸಾಲ ಮಾಡಿದ್ರೆ ಸಿನಿಮಾ ಮಾಡಿದ್ರೆ ಸರ್ ಮಜಾ. ನೀವು ಈಗ ಕಾರ್ ಎಂಜಾಯ್ ಮಾಡ್ಬೇಕಾದ್ರೆ ನಿಮಗೆ ಅಯ್ಯೋ ನಾನು ಏನಂತಾರೆ ಸಾಲ ಮಾಡ್ಬಿಟ್ಟಿದ್ದೀನಿ ಕಾರ್ ಓಡಿಸ್ಬೇಕಾದ್ರೆ ಆ ಫೀಲ್ ಬರುತ್ತೆ ಸರ್. ಸಿನಿಮಾದಲ್ಲಿ ಆ ಫೀಲ್ ಬರಲ್ಲ. ಸೊ ಸಾಲ ಮಾಡಿದ್ದೀವಿ ಅನ್ನೋ ಬದಲು ಸರ್ ಇಡೀ ಕನ್ನಡ ಅಲ್ಲ ಸರ್, ಆಲ್ ಓವರ್ ದ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ಗೆ ಔಟ್ಪುಟ್ ನೋಡಿದ್ದೀರಾ, ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಇವತ್ತಿನವರೆಗೂ ಯಾವ ಪ್ರೊಡ್ಯೂಸರ್ನು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಸರ್, ಹೇಳೋದು ಇಲ್ಲ. ಬಟ್ ನಾನು ಹಾರ್ಡ್ಲಿ ಹೇಳ್ತೇನೆ, ಐ ಆಮ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಫಾರ್ ದ ವರ್ಕ್ ಆಫ್ ಡೈರೆಕ್ಟರ್, ನಮ್ಮ ಗ್ರೇಟೆಸ್ಟ್ ಆರ್ಟಿಸ್ಟ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದಾರೆ, ಅಪ್ಪಾಜಿ ಅದ್ರ ಪಕ್ಕದಲ್ಲಿ ರಂಗಾಯಣ ಸರ್ ಇದ್ದಾರೆ. ಒಂದೊಂದು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಸರ್. ಇಲ್ಲ ಸರ್, ಇನ್ನು ಅಷ್ಟು ಡೆಪ್ತಲ್ಲಿ ಯೋಚನೆ ಮಾಡಿಲ್ಲ, ಯಾಕಂದರೆ ಫಸ್ಟ್ ಸಾಂಗ್ ರಿಲೀಸ್ ಆಗಲಿ ಆ ಕಾರಣಕ್ಕೆ. ಆ್ಯಂಡ್ ಈವನ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್, ಸರಿಗಮ ಮ್ಯೂಸಿಕ್ ಪಾರ್ಟ್ನರ್ಸ್ ಎಲ್ಲೂ ಇದ್ರು. ಆ್ಯಂಡ್ ಈವನ್ ದೇರ್ ವಾಸ್ ಅ ಪರ್ಸನ್ ಫ್ರಮ್ ಅಶೋಕ್ ಫ್ರಮ್ ಚೆನ್ನೈ, ಪಾಸಿಬಲಿ ಟೀ ಕುಡಿಯೋಕೆ ಹೋಗಿರ್ತಾರೆ, ಯಾಕಂದ್ರೆ ನಮ್ದು ಜಾಸ್ತಿ ಲೆಂತ್ ಆಯಿತು ಅಂತ ಮ್ಯೂಸಿಕ್. ಎಸ್ ಸರ್. ಆ್ಯಂಡ್ ಎವ್ರಿ ಒನ್ ಸುನಿ ಸರ್ ಥ್ಯಾಂಕ್ಸ್ ಗುರುಗಳೇ. ಎಲ್ಲರೂ ಆಲ್ರೆಡಿ ಎಲ್ಲ ಹೇಳೋ ಹೋಗಿದೆ, ಮತ್ತೆ ಟೈಮ್ ತಿನ್ನೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸರ್. ವಿಜಯ್ ಚಂದ್ರ ಸರ್, ರಾಮ್ ಸರ್, ಮೇಡಮ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರಿಗೂ ನಂದು ಆ್ಯಂಡ್ ಈವನ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಐ ಕುಡಂಟ್ ಟೇಕ್ ದ ನೇಮ್. ಮನು ಸರ್, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅದೇ ಯಾರನ್ನ